श्रीराम समर्थ. विदेहापरी कालवोनी प्रपंच मुमुक्षु जनालागी अध्यात्म चर्चा करोनी बहुलोक जय मेळवीती नमस्कार त्या ब्रह्मचैतन्य मूर्ति. सद्गुरुनाथ महाराज की जय जय जय. रघुवीर समर्थ. समर्थ सद्गुरु ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಶ್ರೀ ಕ್ಷೇತ್ರ ಬೆಳಧಡಿಯಲ್ಲಿ ಗುರುಪೌರ್ಣಿಮಾ ಉತ್ಸವದ ನಿಮಿತ್ತವಾಗಿ ನಾಮ ಸಪ್ತಾಹವನ್ನು ಏರ್ಪಡಿಸಿ ಅತ್ಯಂತ ಉತ್ಸಾಹದಿಂದ ಸಹಸ್ರಾರು ಜನರನ್ನು ಬರಮಾಡಿಕೊಂಡು ನಾಮ ಸಪ್ತಾಹದ ಒಂದು ದಿವ್ಯ ಸಮಾರಂಭವನ್ನು ಆಚರಿಸ್ತಾ ಇದ್ದಾರೆ. ಪ್ರತಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವಂಥ ಪ್ರಶ್ನೆ ಇಲ್ಲ. ಆದರೂ ಸಹಿತ ಅವರು ತಮ್ಮ ನಿತ್ಯದ ಪ್ರತಿಯೊಂದು ಕ್ಷಣವನ್ನು ಆ ನಾಮ ಸಪ್ತಾಹ ಯಾವ ರೀತಿಯಾಗಿ ಶ್ರೀ ಮಹಾರಾಜರಿಗೆ ಸಂತೋಷವಾಗುವಂತೆ ಆಗುತ್ತದೆಯೋ ಅನ್ನುವಂಥ ಒಂದು ಭಾವದಲ್ಲಿದ್ದುಕೊಂಡು ಕ್ಷಣ ಕ್ಷಣಕ್ಕೂ ಅದರ ಕಡೆಗೆ ಲಕ್ಷ್ಯ ಕೊಡ್ತಾ ಬರ್ತಕ್ಕಂಥ ಪ್ರತಿಯೊಬ್ಬರ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ಮಾತನಾಡಿ ಪ್ರತಿಯೊಬ್ಬರ ಸುಖ ದುಃಖಗಳನ್ನು ಕೇಳಿ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ಪ್ರಸಾದ ಕೊಟ್ಟು ಮತ್ತೆ ಮತ್ತೆ ಬರಬೇಕು ಅಂತ ತಿಳ್ಕೊಂಡು ಹೇಳಿ ಅವರನ್ನು ಪ್ರಸಾದ ತೆಗೆದುಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿ ಈ ರೀತಿಯಾಗಿ ಪ್ರತಿಯೊಬ್ಬರ ಮನಸ್ಸನ್ನು ಭಗವಂತನ ಭಕ್ತಿಯ ಕಡೆಗೆ ನಾಮಸ್ಮರಣೆ ಕಡೆಗೆ ತೊಡಗಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಕೇವಲ ಸದ್ಗುರುಗಳ ಒಂದು ಅನುಗ್ರಹಕ್ಕಾಗಿ ಸಂಪನ್ನಗೊಳಿಸ್ತಾ ಇರುವುದನ್ನು ನೋಡಿದರೆ ನಿಜವಾಗಿಯೂ ಕರ್ನಾಟಕ ಭಾಗ್ಯವಂತವಾದದ್ದು ಅಂತ ಅನ್ನಿಸ್ತದೆ. ವ್ಯಕ್ತಿಯ ವಿಕಾಸ ಅನ್ನೋದು ಕೇವಲ ಬುದ್ಧಿಯಿಂದ ಆಗುವುದಂಥದ್ದಲ್ಲ. ಬುದ್ಧಿಯಿಂದ ಉಂಟಾಗ್ತಕ್ಕಂಥ ಒಂದು ಕೌಶಲ್ಯ, ತರ್ಕ ಇತ್ಯಾದಿ ವಿಚಾರ ಇತ್ಯಾದಿಗಳೇನವನು ಇವು ಭಗವಂತನ ಪ್ರಾಪ್ತಿಯ ಸಾಧನೆಯಲ್ಲಿ ಸಾಧಕನ ಅರ್ಥಾತ್ ಏನು ಅಂದರೆ ಅನುಕೂಲವಾಗುವಂಥದ್ದಂತೂ ದೂರೇ ಉಳಿತು. ಅಂತಹ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಅಭಿಮಾನವನ್ನು ನಿರ್ಮಾಣ ಮಾಡಿ ನಮ್ಮ ಸಾಧನೆಯಲ್ಲಿ ಮತ್ತಷ್ಟು ಆತಂಕವನ್ನು ಉಂಟು ಮಾಡತಕ್ಕಂಥವುಗಳು ಅನ್ನುವಂಥದ್ದಕ್ಕೆ ಬ್ರಹ್ಮಾನಂದ ಮಹಾರಾಜರೇ ಒಂದು ಜ್ವಲಂತ ಉದಾಹರಣೆ ಅಂತ ಹೇಳಬೇಕು. ಯಾಕೆಂದರೆ ಅಷ್ಟೊಂದು ಅಗಾಧ ಪಂಡಿತರಾಗಿರ್ತಕ್ಕಂಥ ಅವರು ಈ ಪಾಂಡಿತ್ಯನೇ ನನ್ನನ್ನು ನಿಮ್ಮಿಂದ ವಂಚಿತಗೊಳಿಸಿತು ಅನ್ನುವಂಥ ಭಾವನೆಯನ್ನು ತಾಳಿ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಆ ಪಾಂಡಿತ್ಯವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಕೇವಲ ಅಂತಃಕರಣದ ಆ ಕ್ಷೇತ್ರದಲ್ಲಿ ಅವರು ಅರ್ಥಾತ್ ಏನು ಅಂದರೆ ವಾಸ ಮಾಡಿಕೊಂಡು ಅಂತಃಕರಣವನ್ನು ಪರಿಪಕ್ವಗೊಳಿಸಿ ಪರಿಶುದ್ಧಗೊಳಿಸಿ ಸದ್ಗುಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಬಡವಾಹದ ಸರ್ಪೇಶ್ವರ ದೇವಸ್ಥಾನದಲ್ಲಿ 2.5 ವರ್ಷ ಖಂಡ ನಾಮಸ್ಮರಣೆ ಮಾಡಿ ಸದ್ಗುಣವನ್ನು ಅನುಗ್ರಹಕ್ಕೆ ಪಾತ್ರರಾದರು. ನಾವು ಎಷ್ಟೇ ಬುದ್ಧಿವಂತರಾಗಿರಲಿ, ಎಷ್ಟೇ ಕುಶಲಕರ್ಮಿಗಳಾಗಿರಲಿ, ವ್ಯವಹಾರ ಚತುರರಾಗಿರಲಿ ಅಥವಾ ಅನೇಕ ಪ್ರಕಾರವಾಗಿರ್ತಕ್ಕಂಥ ಕಲಾ ಕೌಶಲ್ಯಗಳಲ್ಲಿ ಪರಿಣತಿಯನ್ನು ಹೊಂದಿದವರಾಗಿರಲಿ, ಆದರೆ ಭಗವಂತನ ಮುಂದೆ ಅದು ಯಾವುದೂ ನಡೆಯಂಗಿಲ್ಲ ಅನ್ನುವಂಥದ್ದನ್ನು ನಾವು ಅತ್ಯಂತ ಮನಪೂರ್ವಕವಾಗಿ ಇಟ್ಟುಕೊಂಡು ಕೇವಲ ನಮ್ಮ ಅಂತಃಕರಣದ ಉದಾರವಾಗಿರ್ತಕ್ಕಂಥ ಭಾವನೆಗಳಿಂದ ಉದಾತ್ತವಾಗಿರ್ತಕ್ಕಂಥ ಗುಣಗಳಿಂದಲೇ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಶಕ್ಯದ ಅನ್ನುವಂಥ ದೃಷ್ಟಿಯಿಂದ ನಾವು ನಮ್ಮ ಅಂತಃಕರಣವನ್ನು ಪರಿಶುದ್ಧಗೊಳಿಸಿಕೊಂಡರೆ ಮಾತ್ರ ಅಂತಃಕರಣದಲ್ಲಿ ಭಗವಂತನ ಅನುಭವ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅತ್ಯಂತ ದೀನ ಭಾವನೆಯಿಂದ ಶರಣಾಗತಿ ಭಾವನೆಯಿಂದ ಸದ್ಗುರುಗಳಿಗೆ ನಾವು ಸಂಪೂರ್ಣವಾಗಿ ಸಮರ್ಪಿತ ಇದ್ದೀವಿ ಅನ್ನುವಂಥ ಭಾವನೆಯಿಂದ ಅರ್ಥಾತ್ ಏನು ಅಂದರೆ ಆ ಉತ್ಸವವನ್ನು ಆಚರಿಸ್ತಾ ಇರೋದನ್ನು ನೋಡಿದರೆ ನಿಜವಾಗಿ ನಮಗೆ ಆಶ್ಚರ್ಯ ಆಗ್ತದೆ. ಅಂಥ ಒಬ್ಬ ದಿವ್ಯ ಸತ್ಪುರುಷರ ಚರಿತ್ರೆಯನ್ನು ನಾವು ಅರ್ಥಾತ್ ಮಹಾರಾಜರ ಅನುಗ್ರಹದಿಂದ ನಮಗೆ ಅದನ್ನು ಶ್ರವಣ ಮಾಡ್ತಕ್ಕಂಥ ಭಾಗ್ಯ ಪ್ರಾಪ್ತ ಆಗಿದೆ. ನಿಜವಾಗಿಯೂ ಅಂಥ ಸತ್ಪುರುಷದ ಚರಿತ್ರೆಯನ್ನು ನಾವು ಮೇಲಿನ ಮೇಲೆ ಓದಬೇಕು, ಅವುಗಳನ್ನು ಮನನ ಮಾಡಬೇಕು ಮತ್ತು ನಮ್ಮ ಆಚರಣೆಯಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಷ್ಟೇ ನಾವು ಅನಾಚಾರಿಗಳು, ದುರಾಚಾರಿಗಳು ಅರ್ಥಾತ್ ದುಷ್ಪ್ರವೃತ್ತಿ ಉಳ್ಳವರಾಗಿದ್ದರೂ ಸಹಿತ
ನಾವು ಅಂತಃಕರಣ ಪೂರ್ವಕವಾಗಿ ಭಗವಂತನಿಗೆ ಸದ್ಗುರುಗಳಿಗೆ ಶರಣ ಹೋಗಿ ನಾಮಸ್ಮರಣೆಯನ್ನೇ ನಮ್ಮ ಜೀವನದ ಶ್ವಾಸೋಚ್ಛ್ವಾಸ ಅನ್ನುವಂಥ ಭಾವದಿಂದ ನಾವು ಸ್ವೀಕಾರ ಮಾಡಿದ್ದಾದರೆ ಸತ್ಪುರುಷರು ಸದ್ಗುರುಗಳು ಭಗವಂತ ನಮಗೆಲ್ಲ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ನಾವು ಸತ್ಪುರುಷರ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಆದ್ದರಿಂದ ಇವಾಗ ದ್ವಾದಶಿಯವರೆಗಿನ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ತ್ರಯೋದಶಿಯ ಅರ್ಥಾತ್ ಏನು ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಪ್ರಾಪ್ತಾಗಿದೆ. ಬ್ರಹ್ಮಾನಂದ ಮಹಾರಾಜರು ಅರ್ಥಾತ್ ಏನು ಅಂದರೆ ಮಧ್ಯಾಹ್ನದ ಆರತಿಗಳನ್ನು ನೈವೇದ್ಯ ಆರತಿ ಇತ್ಯಾದಿಗಳನ್ನೆಲ್ಲ ಮುಗಿಸಿ ಜೀವನ್ ರಾಯರಿಗೆ ಜೊತೆಗೆ ಅವರ ಮನೆಗೆ ಬಂದು ಎಲ್ಲ ವೈದಿಕ ಬ್ರಾಹ್ಮಣರ ಜೊತೆಗೆ ಅದೇ ರೀತಿಯಾಗಿ ಕೀರ್ತನಕ್ಕಾಗಿ ಬಂದಿರತಕ್ಕಂಥ ರಾಮಶಾಸ್ತ್ರಿ ದೊಡ್ಡವಾಡ ಅವರ ಜೊತೆಗೆ ಅದೇ ರೀತಿಯಾಗಿ ಅರ್ಥಾತ್ ಏನು ಅಂದರೆ ಗದಗಿನ ಪ್ರಸಿದ್ಧ ನ್ಯಾಯಾಧೀಶರು ಮತ್ತು ಮಹಾರಾಜರ ಒಂದು ಅತ್ಯಂತ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಫಡ್ಕೆ ಅವರು ಎಲ್ಲರನ್ನೂ ಕರ್ಕೊಂಡು ಬ್ರಹ್ಮಾನಂದ ಮಹಾರಾಜರು ಪ್ರಸಾದಕ್ಕಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಸಂಗವನ್ನು ನಾವು ಶ್ರವಣ ಮಾಡೋಣ. ಆದ್ದರಿಂದ ಶ್ರೀರಾಮ ಸಮರ್ಥ ಭಟ್ಟರು ತ್ರಿಶುಪರ್ಣ ಹೇಳಿ ಮುಗಿಸಿದರು. ಅಷ್ಟರಲ್ಲಿ ಹೆಣ್ಣು ಮಕ್ಕಳು ಅನ್ನವನ್ನೂ ಬಡಿಸಿದರು. ಶ್ರೀ ಗುರುಗಳು ಎಲೆಯ ಮೇಲೆ ಕುಳಿತರು. ಅಷ್ಟೊತ್ತಿಗೆ ಜೀವನ್ ರಾಯರು ಕೈಕಾಲು ತೊಳೆದುಕೊಂಡು ಮಡಿ ಉಟ್ಟುಕೊಂಡು ಬಂದರು. ಶ್ರೀ ಗುರುಗಳು ರಾಯರೇ ಭಡಕೆಯವರಿಗೆ ಅವರ ಹೆಂಡತಿ ಮಕ್ಕಳೊಂದಿಗೆ ಪ್ರಸಾದಕ್ಕೆ ಇಲ್ಲಿಗೆ ಬರಲು ಹೇಳಿ ಕಳುಹಿಸಿರಿ ಅನ್ನುವಷ್ಟರಲ್ಲಿ ಫಡ್ಕೆಯವರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಬಂದೇ ಬಿಟ್ಟರು. ಆಗ ಶ್ರೀ ಗುರುಗಳು ಫಡ್ಕೆಯವರೇ ನೀವು ಪ್ರಸಾದಕ್ಕೆ ಕೂಡಿರಿ ಅನ್ನಲು ಫಡ್ಕೆಯವರು ತಾವು ಹೇಳಿದಂತೆ ಮಾಡುವೆ ಎಂದು ಹೇಳಿ ಕೈಕಾಲು ತೊಳೆದುಕೊಂಡು ಬಂದು ಮಕ್ಕಳೊಂದಿಗೆ ಪ್ರಸಾದಕ್ಕೆ ಕುಳಿತರು. ಬ್ರಹ್ಮಾನಂದ ಮಹಾರಾಜರ ಚರಿತ್ರೆ ಒಂದು ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದರೆ ಹಾಗೇ ಆಗಲಿ ನೀವು ಹೇಳಿದಂತೆ ಮಾಡುವೆ ಅದು ಆ ಪುಸ್ತಕದ ಒಂದು ಶಿರೋನಾಮ ಅಂತ ತಿಳ್ಕೋಬೇಕು ಎಂದು ಹೇಳಿ ಕೈಕಾಲು ತೊಳೆದುಕೊಂಡು ಬಂದು ಮಕ್ಕಳೊಂದಿಗೆ ಪ್ರಸಾದಕ್ಕೆ ಕುಳಿತರು. ಭಾಗೀರಥಿ ಬಾಯಿಗೂ ತುಪ್ಪ ಬಡಿಸಿದರು. ದ್ಯಾವಣ ಭಟ್ಟರು ಜೀವನ್ ರಾಯರಿಗೆ ಆಚಮನ ಮಾಡಲು ಹೇಳಿದರು. ಜೀವನ್ ರಾಯರು ಆಚಮನ ಪ್ರಾಣಾಯಾಮ ಮಾಡಿದರು. ದ್ಯಾವಣ ಭಟ್ಟರು ಕೈಯಲ್ಲಿ ಅಕ್ಷತೆ ತೆಗೆದುಕೊಳ್ಳಲು ಹೇಳಿ ಸಂಕಲ್ಪ ಹೇಳತೊಡಗಿದರು. ಅದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಶುಭತಿಥೌ ಆಸೇತು ಹಿಮಾಚಲ ಸರ್ವ ಆಸ್ತಿಕ ಮಹೋದಯಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪರಮ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಭರತ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ ಶ್ರೀ ಸೀತಾರಾಮಚಂದ್ರ ಕೃಪಾ ಪ್ರಸಾದ ಸಿದ್ಧ್ಯರ್ಥಂ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಕೃಪಾ ಪ್ರಸಾದ ಸಿದ್ಧ್ಯರ್ಥಂ ಶ್ರೀ ಗುರುಪೌರ್ಣಿಮಾ ನಿಮಿತ್ತಂ ಸಂಕಲ್ಪಿತ ನಾಮ ಸಪ್ತಾಹೇ ಅದ್ಯ ಬ್ರಾಹ್ಮಣ ಸುಹಾಸಿನಿ ಸಹಿತ ಭಕ್ತಜನಾನಾಂ ಭಗವತ್ ಪ್ರಸಾದ ರೂಪೇಣ ಅನ್ನ ಸಂತರ್ಪಣಂ ಅಹಂ ಕರಿಷ್ಯೆ ಎಂದು ನೀರು ಬಿಡಿಸಿ ಏಕೋ ವಿಷ್ಣು ಹೇಳಿ ಪ್ರತಿದಿನದಂತೆ ಸದಾ ಸರ್ವದಾ ಹೇಳಿ ಕೊನೆಗೆ ಶ್ರೀ ಅನಂತಕೋಟಿ ಬ್ರಹ್ಮಾಂಡ ನಾಯಕ ವೈಕುಂಠವಾಸಿ ಶ್ರೀ ಸೀತಾರಾಮಚಂದ್ರ ಭಗವಾನ್ ಕಿ ಜೈ. ಶ್ರೀ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥೆಂದು ಜಯಘೋಷ ಮಾಡಿದರು. ಆಗ ಶ್ರೀ ಗುರುಗಳು ವದನೆಗವಳ ಗೀತ ನಾಮಘ್ಯ ಶ್ರೀಹರೀಚೆ ಹೇಳಿ ಸೀತಾಕಾಂತ ಸ್ಮರಣ ಜೈ ಜೈ ರಾಮ್ ಎಂದು ಹೇಳಿದರು. ಆಗ ಜೀವನ್ ರಾಯರು ಕೈ ಮುಗಿದುಕೊಂಡು ಎಲ್ಲರೂ ಪ್ರಸಾದ ಪ್ರಾರಂಭ ಮಾಡಬೇಕು ಎಂದು ಹೇಳಿದರು. ಭಟ್ಟರೆಲ್ಲರೂ ಅಭಿಷಿಂಚನ ಮಾಡಿ ಚಿತ್ರಾಹುತಿ ಇಟ್ಟು ಕೈಯಲ್ಲಿ ನೀರು ಹಿಡಿದುಕೊಂಡು ರಾಯರ ಮುಖದ ಕಡೆಗೆ ನೋಡಿದರು. ಆಗ ಜೀವನ್ ರಾಯರು ಕೃಷ್ಣಾರ್ಪಣಮಸ್ತು ಅಂದರು. ಎಲ್ಲರೂ ಅಮೃತೋಪಿ ಸ್ತರಣಮಸಿ ಸ್ವಾಹ ಎಂದು ಹೇಳಿ ಅಮೃತೋಪಿ ತೆಗೆದುಕೊಂಡು ಪ್ರಸಾದ ಪ್ರಾರಂಭಿಸಿದರು. ಆಗ ಜೀವನ್ ರಾಯರು ಎಲ್ಲರಿಗೆ ಬಿಸಿ ಅನ್ನ ಸಾರು ಬಡಿಸಲು ಹೇಳಿದರು. ಹೆಣ್ಣು ಮಕ್ಕಳು ಅನ್ನ ಸಾರು ಬಡಿಸತೊಡಗಿದರು. ಆಗ ಶ್ರೀ ಗುರುಗಳು ಶಾಸ್ತ್ರಿಗಳೇ ನಿಧಾನವಾಗಿ ಪ್ರಸಾದ ಮಾಡಿರಿ. ನೀವು ಕರ್ನಾಟಕ ತಮಿಳುನಾಡು ಎರಡೂ ಕಡೆ ಊಟ ಮಾಡಿದವರು, ನಿಮಗೆ ಇಲ್ಲಿಯ ಸಾರು ಸೇರುತ್ತದೆಯಲ್ಲವೇ ಎಂದು ಕೇಳಲು ಶಾಸ್ತ್ರಿಗಳು ಅಲ್ಲಿ ರಸಂ ಎಂದು ಮಾಡುತ್ತಾರೆ, ಅದಂತೂ ಹುಳಿಗೊಡ್ಡು. ಅವರಿಗೆ ಹುಳಿಗೆ ಸಾರಿಗೆ ಬೆಲ್ಲ ಹಾಕಿಯೇ ಗೊತ್ತಿರುವುದಿಲ್ಲ. ಅವರಿಗೆ ಹುಣಸೆಹಣ್ಣು ಖಾರ ಪುಡಿ ಉಪ್ಪು ಇದ್ದರೆ ಆಯಿತು, ಅವರ ರಸಂ ತಯಾರಾಗುತ್ತದೆ.
ತಮಿಳುನಾಡು, ಆಂಧ್ರ ಪ್ರದೇಶ ಎರಡೂ ಹಾಗೆ. ಇನ್ನು ನಮ್ಮಲ್ಲಿ ಕೆಲವು ಕಡೆಗೆ ಬೆಲ್ಲದ ಪಾಕಕ್ಕೆ ಒಗ್ಗರಣೆ ಕೊಟ್ಟರೆ ಸಾರು ಆಗುತ್ತದೆ. ಇಲ್ಲಿಯಂಥ ಸಾರು ನಾನು ಎಲ್ಲಿಯೂ ಉಂಡಿಲ್ಲ ಅನ್ನಲು ನಮ್ಮ ಕಡೆಗೆ ಹಂಪಿ ಹೊಳಿ ಕಡೆಗೆ ಬೆಲ್ಲದ ಪಾಕಕ್ಕೆ ಒಗ್ಗರಣೆ ಕೊಟ್ಟರೆ ಸಾರು. ಶ್ರೀ ಗುರುಗಳು, ಶಾಸ್ತ್ರಿಗಳೇ, ನೀವು ವಿಜಯ ಪತ್ರ ಕೊಟ್ಟರೆ ನಮ್ಮ ಈ ಹೆಣ್ಣು ಮಕ್ಕಳು ಖುಷಿ ಆಗುತ್ತಾರೆ. ಶಾಸ್ತ್ರಿಗಳೇ, ನೀವು ಹೇಳುವುದು ನಿಜ. ಅಡುಗೆ ಮಾಡುವವರಿಗೆ ಸೂಪಕಾರ ಅನ್ನುತ್ತಾರೆ. ಸೂಪ್ ಅಂದರೆ ಸಾರು. ಯಾರಿಗೆ ಸಾರು ಚೆನ್ನಾಗಿ ಮಾಡಲು ಬರುತ್ತದೆಯೋ ಅವರೇ ನಿಜವಾದ ಸೂಪಕಾರರು ಅಂದರೆ ಅಡುಗೆಯವರು. ರಾಯರೇ, ಶಾಸ್ತ್ರಿಗಳು ಮಾತಿನಲ್ಲಿ ತೊಡಗಿ ಊಟವನ್ನೇ ಮಾಡಿಲ್ಲ. ಅವರಿಗೆ ಇನ್ನೊಮ್ಮೆ ಅನ್ನ ಸಾರು ಕೇಳಿದೆ ಅಂದೊಡನೆ ದ್ವಾರಕಾಬಾಯಿ ಶಾಸ್ತ್ರಿಗಳಿಗೆ ಅನ್ನ ಸಾರು ಹಾಕಿದರು. ಆಮೇಲೆ ಜೀವನರಾಯರು ಎಲ್ಲರಿಗೂ 2-3 ಉಂಡೆ ಹಾಕತೊಡಗಿದರು. ಎಲ್ಲರೂ ಗಾಬರಿಯಾಗಿ, ರಾಯರೇ, ಮೊದಲು ಒಂದೊಂದೇ ಹಾಕಿರಿ, ಆಮೇಲೆ ಹಾಕಿಸಿಕೊಳ್ಳುತ್ತೇವೆ ಅನ್ನಲು ಶ್ರೀಗುರು ಉಂಡೆ ಬಹಳ ಸಣ್ಣವುಗಳಾಗಿವೆ, 3-4 ಆದರೂ ಹಾಕುವಂಥವುಗಳಾಗಿವೆ ಅನ್ನಲು ಎಲ್ಲರೂ ನಗತೊಡಗಿದರು. ಆಗ ಶ್ರೀಗುರುಗಳ ಶಾಸ್ತ್ರಿಗಳೇ, ಉಂಡೆ ಸಿಹಿಯಾಗಿವೆ ಅಲ್ಲವೇ? ಇಲ್ಲದಿದ್ದರೆ ಇನ್ನಷ್ಟು ಝಾನ್ಸಿ ಸಕ್ಕರೆ ಗೊತ್ತೇನ? ಮುದ್ದಿ ಸಕ್ಕರೆ, ಹಿಂದೆ ಮುದ್ದಿ ಸಕ್ಕರೆ ಅಂತ ಗೊತ್ತಿಲ್ಲ. ನಮ್ಮ ಕಡೆಗೆಲ್ಲ ಮುದ್ದಿ ಸಕ್ಕರೆ ಅಂತ ಇರ್ತಿತ್ತು. ಮುದ್ದಿಗತನೇ ಇರ್ತದೆ ಅದು. ಝಾನ್ಸಿ ಸಕ್ಕರೆ, ಮುದ್ದಿ ಸಕ್ಕರೆ ಅಂತೇಳಿ. ಝಾನ್ಸಿ ಸಕ್ಕರೆ ತುಪ್ಪ ಹಾಕಿಸಿಕೊಳ್ಳ್ರಿ, ಅದರ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿಸಿಕೊಂಡ್ರೆ ಇನ್ನೂ ರುಚಿ ಆಗುತ್ತದೆ ಅನ್ನೋ ಶಾಸ್ತ್ರಿಗಳು. ಯಾವ ಶಾಸ್ತ್ರಿಗಳು? ಧಾರವಾಡ ಶಾಸ್ತ್ರಿಗಳು. ಹೋಳಿಗೆ ಮೇಲೆ ಸಕ್ಕರೆ ತುಪ್ಪ ಜೇನುತುಪ್ಪ. ಶಾಸ್ತ್ರಿಗಳು ಗಾಬರಿಯಾಗಿ, ಗುರುಗಳೇ, ಈಗಲೇ ಇವು ಎಷ್ಟು ಸಿಹಿಯಾಗಿವೆ ಅಂದರೆ 2 ತಿನ್ನುವುದರಲ್ಲಿ ಬಾಯಿ ಕಟ್ಟಿ ಹೋಗುತ್ತದೆ ಅನ್ನಲು ಕುಳಿತ ಭಟ್ಟರಲ್ಲಿ ಕೆಲವರು, ಹೌದು ಗುರುಗಳೇ, ಇವು ಸಾಕಷ್ಟು ಸಿಹಿಯಾಗಿವೆ ಅನ್ನಲು ಶ್ರೀ ಗುರುಗಳು, ಹಾಗಾದರೆ ಈಗ ಮಸಾಲೆ ಭಾತು ಹಾಕಿಸಿಕೊಳ್ಳ್ರಿ ಅಂದರು. ಆಗ ಹೆಣ್ಣು ಮಕ್ಕಳು ಮಸಾಲೆ ಭಾತು ಬಡಿಸತೊಡಗಿದರು. ಶಾಸ್ತ್ರಿಗಳು 4-6 ತುತ್ತು ಮಸಾಲೆ ಭಾತು ಉಂಡು ಶ್ರೀ ಗುರುಗಳಿಗೆ, ಗುರುಗಳೇ, ನಾನು ಮೊದಲೇ 4-6 ತುತ್ತು ಮಸಾಲೆ ಭಾತು ಉಂಡಿದ್ದರೆ ಬೇಸನ ಉಂಡಿ ತಿನ್ನುತ್ತಿರಲೇ ಇಲ್ಲ. ಹೊಟ್ಟೆ ತುಂಬ ಇದನ್ನೇ ಉಂಡು ಬಿಡುತ್ತಿದ್ದೆ, ಅಷ್ಟು ಚೆನ್ನಾಗಿದೆ. ಗುರುಗಳೇ, ಒಟ್ಟಿನಲ್ಲಿ ನಿಜ ಹೇಳಬೇಕೆಂದರೆ ಅಡುಗೆ ಎಲ್ಲವೂ ಒಂದಕ್ಕಿಂತಲೂ ಒಂದು ರುಚಿಯಾಗಿದೆ. ಹೀಗೆ ಮಾತನಾಡುತ್ತಾ ಎಲ್ಲರೂ ಭೋಜನ ಮಾಡಿ ಕೈ ತೊಳೆದುಕೊಂಡು ಬಂದು ಪಡಸಾಲೆಯಲ್ಲಿ ಕುಳಿತರು. ಶ್ರೀ ಗುರುಗಳು ಕೈ, ಬಾಯಿ, ಕಾಲು ತೊಳೆದುಕೊಂಡು ಅಡುಗೆ ಮನೆಗೆ ಹೋಗಿ, ರಾಯರೇ, ಈಗ ನೀವೆಲ್ಲರೂ ಪ್ರಸಾದಕ್ಕೆ ಕೂಡಿರಿ, ನಾನು ಬಡಿಸುತ್ತೇನೆ ಅನ್ನಲು ದ್ವಾರಕಾಬಾಯಿ, ಬೇಡ ಗುರುಗಳೇ, ತಾವು ವಿಶ್ರಾಂತಿ ತೆಗೆದುಕೊಳ್ಳ್ರಿ, ನಾನು ಹಾಗೂ ಭಾಗೀರಥಿ ಬಾಯಿ ಬಡಿಸುತ್ತೇವೆ, ಉಳಿದವರೆಲ್ಲರೂ ಕೂಡುತ್ತಾರೆ, ಆಮೇಲೆ ನಾವು ಪ್ರಸಾದ ಮಾಡುತ್ತೇವೆ ಅನ್ನಲು ಶ್ರೀ ಗುರುಗಳು ಹಾಗೇ ಮಾಡಿರಿ ಎಂದು ಹೇಳಿ ಹೊರಗೆ ಬಂದು ಶಾಸ್ತ್ರಿಗಳಿಗೆ, ನೀವು ವಿಶ್ರಾಂತಿ ಮಾಡಿರಿ, ರಾತ್ರಿ ನಿಮ್ಮ ಕೀರ್ತನವಿರುತ್ತದೆ. ಭಟ್ಟರೇ, ನೀವು ವಿಶ್ರಾಂತಿ ಮಾಡಿರಿ, ರಾತ್ರಿ 8:30ಗೆ ದೇವರಿಗೆ ಆರತಿ ಮಾಡುತ್ತೇವೆ, ಅಷ್ಟೊತ್ತಿಗೆ ಮಂದಿರಕ್ಕೆ ಬನ್ನಿರಿ. ಆಗ ಮಂತ್ರಪುಷ್ಪ ಅಷ್ಟಾವಧಾನ ಸೇವೆ ಮುಗಿಸಿ ಮನೆಗೆ ಬಂದು ಉಪಹಾರ ಮಾಡಿ ಸಾಧ್ಯವಾದರೆ ಶಾಸ್ತ್ರಿಗಳ ಕೀರ್ತನಕ್ಕೆ ಬನ್ನಿರಿ. ಶಾಸ್ತ್ರಿಗಳು ಬಹಳ ಸುಂದರವಾಗಿ ಕೀರ್ತನೆ ಮಾಡುತ್ತಾರೆ ಅನ್ನಲು ಭಟ್ಟರೆಲ್ಲರೂ ಹಾಗೇ ಮಾಡುತ್ತೇವೆ ಎಂದು ಹೇಳಿ ವಿಶ್ರಾಂತಿಗೆ ಹೋದರು. ಶಾಸ್ತ್ರಿಗಳು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ವಿಶ್ರಾಂತಿಗೆ ಹೋದರು. ಆಗ ಅವರ ಹೆಂಡತಿ ಮಕ್ಕಳು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಶಾಸ್ತ್ರಿಗಳ ಜೊತೆಗೆ ಹೋದರು. ಶ್ರೀ ಗುರುಗಳು ರಾಯರ ಪ್ರಸಾದವಾಗುವವರೆಗೆ ಕುರ್ಚಿಯ ಮೇಲೆ ಕುಳಿತು ಜಪ ಮಾಡುತ್ತಿದ್ದರು. ಆಗ ಪ್ರಸಾದ ಮಾಡಿ ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗುವ ಜನರದೊಂದು ದೊಡ್ಡ ಸಾಲೆ ನಿಂತಿತ್ತು. ಆಗ ಹನುಮಂತರಾವ್, ಗುರುರಾವ್, ರಾಮರಾವ್ ಮುಂತಾದವರು ಜನರನ್ನು ಒಬ್ಬೊಬ್ಬರನ್ನಾಗಿ ಶ್ರೀ ಗುರುಗಳ ದರ್ಶನಕ್ಕೆ ಬಿಡುತ್ತಿದ್ದರು. ಬಂದವರೆಲ್ಲರೂ ಶ್ರೀ ಗುರುಗಳ ಮುಂದೆ ಹಣ್ಣು, ಕಲ್ಲು ಸಕ್ಕರೆ, ಬೇಳೆ, ಗುರುಕಾಣಿಕೆ ಇಟ್ಟು ನಮಸ್ಕಾರ ಮಾಡಿ ಹೋಗುತ್ತಿದ್ದರು. ಬಾಲಕೃಷ್ಣರಾವ್ ಅವರು ಶ್ರೀ ಗುರುಗಳ ಮುಂದೆ ಇಟ್ಟ ಹಣ್ಣು, ಕಾಯಿ ಎತ್ತಿ ಶ್ರೀ ಗುರುಗಳ ಕೈಯಲ್ಲಿ ಕೊಡುತ್ತಿದ್ದರು. ಶ್ರೀ ಗುರುಗಳು ಅದನ್ನು ಪ್ರಸಾದದಿಂದ ಜನರಿಗೆ ಕೊಡುತ್ತಿದ್ದರು. ಜನರ ಗದ್ದಲ ಬಹಳವಿದ್ದಿತು. ಆಗ ಜೀವನರಾಯರು ಪ್ರಸಾದ ಮುಗಿಸಿ ಬಂದು ಜನರಿಗೆ, ಈಗ ಶ್ರೀ ಗುರುಗಳು ವಿಶ್ರಾಂತಿಗೆ ಹೋಗುತ್ತಾರೆ, ಆದ್ದರಿಂದ ದಯವಿಟ್ಟು ಎಲ್ಲರೂ ಮಂದಿರದಲ್ಲಿ ಭಜನೆ ಮಾಡುತ್ತಾ ಕುಳಿತುಕೊಳ್ಳಿರಿ. ನನ್ನ ಗುರುಗಳು 4:30 ಅಷ್ಟೊತ್ತಿಗೆ ಮಂದಿರಕ್ಕೆ ಬರುತ್ತಾರೆ, ಆಗ ನಮಸ್ಕಾರ ಮಾಡಿರಿ ಅಂದೊಡನೆ ಎಲ್ಲ ಜನರು ಶಾಂತವಾಗಿ ಮಂದಿರದ ಕಡೆಗೆ ಹೋದರು. ಆಗ ಶ್ರೀ ಗುರುಗಳು ಕೋಣೆಯ ಕಡೆಗೆ ಹೊರಟರು. ಜೀವನರಾಯರು ಅಲ್ಲಿದ್ದ ಇನಾಮದಾರರಿಗೆ, ಎಲ್ಲರೂ ಇಲ್ಲಿಯೇ ಪ್ರಸಾದ ಮಾಡಿರಿ, ನಾನು ರಂಗರಾಯನ ಮನೆಯ ಕಡೆಗೆ ಹೋಗಿ ಬರುತ್ತೇನೆ ಅನ್ನಲು ಹನುಮಂತರಾಯರು, ನಾವು ಈಗ ಅಲ್ಲಿಂದಲೇ ಬಂದೆವು, ಅಲ್ಲಿ ಇನ್ನೂ ಪ್ರಸಾದ ನಡೆದಿದೆ, ನಾವು ಅಲ್ಲಿಗೆ ಬರುತ್ತೇವೆ ಅನ್ನಲು ಜೀವನರಾಯರು ಹಾಗೆ ಆಗಲಿ ಎಂದು ಹೇಳಿ ಆಗ ಎಲ್ಲರೂ ರಂಗರಾಯನ ಮನೆಯ ಕಡೆಗೆ ಹೋದರು. ಆಗ ಶ್ರೀ ಗುರುಗಳು ಫಡಕೆಯವರೇ, ನೀವು ಸ್ವಲ್ಪ ವಿಶ್ರಾಂತಿ ಮಾಡಿರಿ, ನಾನು ಕೋಣೆಗೆ ಹೋಗಿ 1 ಗಂಟೆ ನಾಮಸ್ಮರಣೆ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು 4 ಗಂಟೆಗೆ ಮಂದಿರಕ್ಕೆ ಬರುತ್ತೇನೆ, ನೀವು ಅಲ್ಲಿಗೆ ಬಂದು ಬಿಡ್ರಿ ಅನ್ನಲು ಆಗಲಿ ಗುರುಗಳೇ, ತಾವು ಹೇಳಿದಂತೆ ಮಾಡುತ್ತೇನೆ.
ಗುರುಗಳೇ, ನಾನು ಸ್ವಲ್ಪ ಸಾಮಾನು ತಂದಿರುವೆ, ಅವುಗಳನ್ನು ಎಲ್ಲಿ ಇಳಿಸಲು ಹೇಳಲಿ ಎಂದು ಕೇಳಲು ಶ್ರೀ ಗುರುಗಳು ರಂಗರಾಯರ ಮನೆಯಲ್ಲಿ ಇಳಿಸಿರಿ ಎಂದರು. ಆಗ ಫಣಿಕೆಯವರು ಹಾಗೆ ಮಾಡುವೆ ಎಂದು ಹೇಳಿ ಶ್ರೀ ಗುರುಗಳ ಜೊತೆ ಕೋಣೆಯವರಿಗೆ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಅವರ ಹೆಂಡತಿ ಮಕ್ಕಳು ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು ಅವರ ಹೆಂಡತಿಗೆ ನೀವು ಪ್ರಸಾದ ಮಾಡಿರಿ ಅನ್ನಲು ಅವರು ತಾವು ಹೇಳಿದಂತೆ ಮಾಡುತ್ತೇನೆ ಎಂದು ಹೇಳಿ ಮತ್ತೊಮ್ಮೆ ನಮಸ್ಕಾರ ಮಾಡಿ ರಾಯರ ಮನೆಯ ಕಡೆಗೆ ಹೋದರು. ಫಡಕೆ ಹಾಗೂ ಅವರ ಮಕ್ಕಳು ತಮ್ಮ ಗಾಡಿಯ ಕಡೆಗೆ ಹೋದರು. ಶ್ರೀ ಗುರುಗಳು ಕೋಣೆಯಲ್ಲಿ ಬಂದು ಕೈಕಾಲು ತೊಳೆದುಕೊಂಡು ಆಸನದ ಮೇಲೆ ಕುಳಿತು ನಾಮಸ್ಮರಣೆ ಮಾಡತೊಡಗಿದರು. ಕ್ಷಣಾರ್ಧದಲ್ಲಿ ನಾಮದಲ್ಲಿ ತನ್ಮಯರಾಗಿ ಹೋದರು. ಆಮೇಲೆ ಶ್ರೀ ಗುರುಗಳು ಕಣ್ಣು ತೆರೆದಾಗ 4 ಗಂಟೆ ಆಗಿತ್ತು. ಆಗ ಅವರು ಅಲ್ಲಿಂದಲೇ ಶ್ರೀರಾಮನಿಗೆ ಶ್ರೀ ಮಹಾರಾಜರಿಗೆ ನಮಸ್ಕಾರ ಮಾಡಿ ರಾಯರ ಮನೆಗೆ ಬಂದರು. ಅಷ್ಟೊತ್ತಿಗೆ ರಾಯರ ಮನೆಯ ಮುಂದೆ 100 ಜನರು ಶ್ರೀ ಗುರುಗಳ ದರ್ಶನಕ್ಕಾಗಿ ಕಾಯುತ್ತಿದ್ದರು. ಶ್ರೀ ಗುರುಗಳು ಹೊರಗೆ ಕಟ್ಟೆಯ ಮೇಲಿರುವ ಕುರ್ಚಿಯ ಮೇಲೆ ಕುಳಿತರು. ಆಗ ಜೀವನ್ ರಾಯರು 4-5 ಇನಾಮದಾರರೊಂದಿಗೆ ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರು ರಾಯರೇ, ಫಡಕೆಯವರು ಸಾಮಾನು ತಂದಿರು ಎಂದು ಹೇಳಿದರು. ಆ ಸಾಮಾನು ಎಲ್ಲಿ ಇಳಿಸಿರುವಿರಿ ಎಂದು ಕೇಳಲು ಜೀವನ್ ರಾಯರು, ಗುರುಗಳೇ, ಅವರು ಗುರುಪೌರ್ಣಿಮೆಗೆ ಸಾಕಾಗಿ ಉಳಿಯುವಷ್ಟು ತಂದಿರುವರು, ಒಂದು ದೊಡ್ಡ ಗಾಡಿಯನ್ನೇ ತಂದಿರುವರು. ಅವೆಲ್ಲ ಸಾಮಾನುಗಳನ್ನು ರಂಗರಾಯರ ಮನೆಯಲ್ಲಿ ಹಾಗೂ ದೊಡ್ಡ ಕೋಠಿಯಲ್ಲಿ ಇಳಿಸಿರುವೆನು ಅಂದರು. ಆಗ ಶ್ರೀ ಗುರುಗಳು, ಆಗಲಿ, ಬಹಳ ಒಳ್ಳೆಯದಾಯಿತು. ಅವರ ಮೇಲೆ ಶ್ರೀ ಮಹಾರಾಜರ ಕೃಪೆ ಇರುತ್ತದೆ. ಅವರು ಸಂಪೂರ್ಣ ಶರಣಾಗತಿಯಿಂದ ನಾಮಸ್ಮರಣೆ ಮಾಡುತ್ತಿರುವರು ಅನ್ನಲು ಬಾಲಕೃಷ್ಣರಾಯರು, ಗುರುಗಳೇ, ಅವರು ನಿಜವಾಗಿಯೂ ಭಾಗ್ಯವಂತರು ಅಂದರು. ಅದಕ್ಕೆ ಶ್ರೀ ಗುರುಗಳು, ಹೌದು, ಅವರ ನಿಷ್ಠೆಯೂ ಅಷ್ಟೇ ದೃಢವಾಗಿದೆ ಅನ್ನುತ್ತಾ ಮುಂದೆ ನಮಸ್ಕಾರ ಮಾಡುತ್ತಿದ್ದ ಜನರಿಗೆ ಬೇಗನೆ ನಮಸ್ಕಾರ ಮಾಡಿರಿ, ಜನರಿಗೆ ಬೇಗನೆ ನಮಸ್ಕಾರ ಮಾಡಿರಿ, ನನಗೆ 4:15 ಮಂದಿರದಲ್ಲಿ ಉಪಾಸನೆ ಪ್ರಾರಂಭಿಸಬೇಕಾಗಿದೆ ಅನ್ನಲು ಜೀವನ್ ರಾಯರು, ಗುರುಗಳೇ, 4:15 ಆಗುತ್ತಾ ಬಂದಿತು, ಈಗ ನಾವು ಮಂದಿರಕ್ಕೆ ಹೋಗೋಣ ಎಂದು ಹೇಳಿ ಮುಂದಿದ್ದ ಜನರಿಗೆ ಎಲ್ಲರೂ ಮಂದಿರಕ್ಕೆ ನಡೆಯಿರಿ, ಶ್ರೀ ಗುರುಗಳು ಅಲ್ಲಿಗೆ ಬರುತ್ತಾರೆ ಅನ್ನಲು ಜನರೆಲ್ಲರೂ ಮಂದಿರದ ಕಡೆಗೆ ಹೋದರು. ಶ್ರೀ ಗುರುಗಳು ಜೀವನ್ ರಾಯರು ಹಾಗೂ ಉಳಿದ ಇನಾಮದಾರರೊಂದಿಗೆ ಮಂದಿರಕ್ಕೆ ಬಂದರು. ಆಗ ಫಡಕೆಯವರು ಬಂದು ಕುಳಿತಿದ್ದರು. ಶ್ರೀ ಗುರುಗಳು ಮಂದಿರದಲ್ಲಿ ಬಂದು ಶ್ರೀರಾಮನಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಶ್ರೀ ಭೀಮರೂಪಿ ಸ್ತೋತ್ರ ಹೇಳುತ್ತಾ ಶ್ರೀರಾಮದೇವರಿಗೆ ಹಾಗೂ ಶ್ರೀ ಮಾರುತಿಗೆ 13 ಪ್ರದಕ್ಷಿಣೆ ಹಾಕಿ ಶ್ರೀರಾಮದೇವರ ಮುಂದೆ ಭೀಮಾಷ್ಟಕ ಹೇಳಿದರು. ಮಂದಿರದಲ್ಲಿರುವ ಜನರಲ್ಲಿ ಭೀಮರೂಪಿ ಭೀಮಾಷ್ಟಕ ಬರುವವರು ಅವುಗಳನ್ನು ಅನ್ನುತ್ತಿದ್ದರು. ಉಳಿದವರು ಹಾಗೆ ಸುಮ್ಮನೆ ನಿಂತು ಕೇಳುತ್ತಿದ್ದರು. ಈ ರೀತಿಯಾಗಿ ಶ್ರೀ ಗುರುಗಳು 6:30ವರೆಗೆ ಪ್ರತಿದಿನದಂತೆ ಉಪಾಸನೆ ಮಾಡಿ ಜನರಿಗೆ, ನೀವು ಯಾರ್ಯಾರು ಮನೆಗೆ ಹೋಗಿ ಸಂಧ್ಯಾವಂದನೆ ಮಾಡಿ ಬರುವವರು ಸಂಧ್ಯಾವಂದನೆ ಮಾಡಿ ಬನ್ನಿರಿ, ಉಳಿದವರು ಇಲ್ಲಿಯೇ ಕುಳಿತು ಭಜನೆ ಮಾಡಿರಿ, ನಾನು ಹೋಗಿ ಸಂಧ್ಯಾವಂದನೆ ಮಾಡಿಕೊಂಡು ಬರುವೆ ಎಂದು ಹೇಳಿ ಶ್ರೀರಾಮದೇವರಿಗೆ, ಶ್ರೀ ಮಾರುತಿಗೆ ಹಾಗೂ ಶ್ರೀ ಮಹಾರಾಜರ ಸಿಂಹಾಸನಕ್ಕೆ ನಮಸ್ಕಾರ ಮಾಡಿ ಜೀವನ್ ರಾಯರನ್ನು ಹಾಗೂ ಫಡಕೆಯವರನ್ನು ಕರೆದುಕೊಂಡು ದೊಡ್ಡ ಕೋಠಿಗೆ ಹೋಗಿ ಅಲ್ಲಿ ಫಡಕೆಯವರು ತಂದ ಸಾಮಾನು ನೋಡಿ, ಅಲ್ಲಿಂದ ರಂಗರಾಯರ ಮನೆಯಲ್ಲಿ ಇಳಿಸಿದ ಸಾಮಾನು ನೋಡಿ, ರಾಯರೇ, ಇಷ್ಟೆಲ್ಲ ಸಾಮಾನು ಏಕೆ ತಂದಿರಿ ಅನ್ನಲು ಫಡಕೆಯವರು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುಗಳೇ, ಇಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಆದಾಗಿನಿಂದಲೂ ತಾವು ಇಲ್ಲಿ ಉಪಾಸನೆ ಹೇಳಿಕೊಡುತ್ತಿರುವೆನೆಂದು ತಿಳಿಯಿತು. ನನಗೆ ಬಹಳ ದಿನಗಳಿಂದ ಬರಬೇಕೆಂದು ಅನಿಸುತ್ತಿತ್ತು. ಆದರೆ ಈ ದರಿದ್ರ ನೌಕರಿ ಸಲುವಾಗಿ ಬರಲಿಕ್ಕಾಗಲಿಲ್ಲ. ಬರಲಿಕ್ಕಾಗುತ್ತಿರಲಿಲ್ಲ. ಈಗ ಪೂರ್ಣ 1 ವಾರ ತಮ್ಮ ಹತ್ತಿರ ಇರಬೇಕೆಂದು ಮಾಡಿದ್ದೆ, ಆದರೆ ರಜೆ ಸಿಗಲಿಲ್ಲ. ಅದೇ ರೀತಿ ಹೆಂಡತಿಗೆ ಜ್ವರ, ಕೆಮ್ಮು, ನೆಗಡಿ ಬಂದಿದ್ದವು. ಹೀಗಾಗಿ ಈಗ ಬರಲು ಶಕ್ಯವಾಯಿತು. ಪ್ರತಿಷ್ಠಾಪನೆಯ ಸಮಯದಲ್ಲಿ ಏನಾದರೂ ಸೇವೆ ಸಲ್ಲಿಸಬೇಕೆಂದು ಅನಿಸುತ್ತಿತ್ತು, ಆದರೆ ಆಗ ಶಕ್ಯವಾಗಲಿಲ್ಲ. ಆದ್ದರಿಂದ ಈಗ ಕಿಂಚಿತ್ ಸೇವೆ ಶ್ರೀಚರಣಗಳಲ್ಲಿ ಸಮರ್ಪಿಸಬೇಕೆಂದು ತಂದಿರುವೆ, ತಾವು ದಯವಿಟ್ಟು ಸ್ವೀಕರಿಸಬೇಕು ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು, ಆಗಲಿ, ಶ್ರೀ ಮಹಾರಾಜರ ಇಚ್ಛೆ ಎಂದು ಹೇಳಿ ಫಡಕೆ, ಜೀವನ್ ರಾವ್ ಮುಂತಾದವರೊಂದಿಗೆ ಮನೆಗೆ ಬಂದರು. ಶ್ರೀ ಗುರುಗಳು ಬಂದು ಕುರ್ಚಿಯ ಮೇಲೆ ಕುಳಿತರು. ಆಗ ಮನೆಯವರೆಲ್ಲ ಬಂದು ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿದರು. ಆಗ ಶ್ರೀ ಗುರುಗಳು, ಜೀವನ್ ರಾಯರೇ, ಈಗ ಸೂರ್ಯಾಸ್ತವಾಗುತ್ತಾ ಬಂದಿದೆ, ನಾನು ಕೋಣೆಗೆ ಹೋಗಿ ಸಂಧ್ಯಾವಂದನೆ ಮಾಡಿ ಬರುವೆ,
ಫಡಕೆಯವರೇ, ನೀವು ಸಂಧ್ಯಾವಂದನೆ ಮಾಡಿ ಇಲ್ಲಿಯೇ ಬನ್ನಿರಿ, ನಾನು ಇಲ್ಲಿಯೇ ಬರುವೆ ಅನ್ನಲು ಸೂರ್ಯಾಸ್ತದೊಳಗಾಗಿ ಸಾಯಂಕಾಲ ಸಂಧ್ಯಾ ಅರ್ಘ್ಯ ಬಿಡಬೇಕು ಅಂತ ನಿಯಮ ಇರೋದರಿಂದ ಸೂರ್ಯಾಸ್ತ ಇನ್ನೂ ಅರ್ಧ ಗಂಟೆ ಇರುವಾಗಲೇ ಅವರು ಮನೆಗೆ ಹೋಗಿ ಸಂಧ್ಯಾವಂದನೆ ಮಾಡಿ ಬಂದರು. ಹಿಂಗೆಲ್ಲ ಬಂತು. ಫಡಕೆಯವರು, ಗುರುಗಳೇ ತಾವು ಹೇಳಿದಂತೆ ಮಾಡುವೆ ಎಂದು ಹೇಳಿ ಶ್ರೀ ಗುರುಗಳಿಗೆ ನಮಸ್ಕಾರ ಮಾಡಿ ಮಾಧವರಾಯರ ಮನೆಗೆ ಹೋದರು. ಶ್ರೀ ಗುರುಗಳು ಕೋಣೆಗೆ ಹೋದರು. ಜೀವನರಾಯರು ಸಂಧ್ಯಾವಂದನೆ ಮಂಗಳಾರತಿ ಮಾಡಲು ಹೋದರು. ಶ್ರೀ ಗುರುಗಳು ಕೋಣೆಗೆ ಬಂದು ಕೈಕಾಲು ತೊಳೆದುಕೊಂಡು ಸಂಧ್ಯಾವಂದನೆ ಮಾಡಿ ಅರ್ಧ ಗಂಟೆ ನಾಮಸ್ಮರಣೆ ಮಾಡಿ ಜೀವನರಾಯರ ಮನೆಗೆ ಬಂದರು. ಅಷ್ಟೊತ್ತಿಗೆ ಫಡಕೆ ಹಾಗೂ ಜೀವನರಾಯರು ಸಂಧ್ಯಾವಂದನೆ ಮಾಡಿ ಬಂದಿದ್ದರು. 6-7 ಜನ ಇನಾಮದಾರರು ಬಂದು ಕುಳಿತಿದ್ದರು. ಶ್ರೀ ಗುರುಗಳು ಬಂದೊಡನೆ ಅವರೆಲ್ಲರೂ ಎದ್ದು ಶ್ರೀ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶ್ರೀ ಗುರುಗಳು ಕುರ್ಚಿಯ ಮೇಲೆ ಕುಳಿತ ನಂತರ ಎಲ್ಲರೂ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕುಳಿತರು. ಶ್ರೀ ಗುರುಗಳು ಜೀವನರಾಯರಿಗೆ, ಜೀವನರಾಯರೇ, ಇಂದು ರಾತ್ರಿ ಕೀರ್ತನೆಯ ಸಿದ್ಧತೆ ಆಗಿದೆಯಲ್ಲವೇ? ಶಾಸ್ತ್ರಿಗಳಿಗೆ ರಾತ್ರಿ ಉಪಹಾರದ ವ್ಯವಸ್ಥೆ ಮಾಡಿರುವಿರಲ್ಲವೇ ಅನ್ನಲು ಜೀವನರಾಯರು, ಗುರುಗಳೇ, ಶಾಸ್ತ್ರಿಗಳಿಗೆ ರಾತ್ರಿ ಉಪಹಾರಕ್ಕಾಗಿ ದೋಸೆ, ಚಟ್ನಿ, ಪಲ್ಯ ಮಾಡಿರುವರು. ಅದೆಲ್ಲ ವ್ಯವಸ್ಥೆಯನ್ನು ಮಾಧವರಾಯರ ಮನೆಯಲ್ಲಿಯೇ ಮಾಡಿರುವರು. ಫಡಕೆಯವರ ಹೆಂಡತಿ ಮಕ್ಕಳು ಅಲ್ಲಿಯೇ ಫಡಕೆಯವರ ಹೆಂಡತಿ ಮಕ್ಕಳು ಅದು ಅಲ್ಲಿಯೇ ಇದ್ದದ್ದು, ಇಲ್ಲಿಯೇ ಆಗಿದ್ದಿಲ್ಲ. ಇಲ್ಲಿಯೇ ಉಪಹಾರ ಮಾಡುವರು. ಜೊತೆಗಿದ್ದವರು ರಂಗರಾಯರ ಮನೆಗೆ ಪ್ರಸಾದಕ್ಕೆ ಹೋಗುವರು ಅನ್ನಲು ಶ್ರೀ ಗುರುಗಳು ಫಡಕೆಯವರು ಹಾಗೂ ಅವರ ಕುಟುಂಬದವರು ಇಲ್ಲೇ ಉಪಹಾರ ಮಾಡಲಿ ಅನ್ನಲು ರಾಯರು ಹಾಗೆ ಆಗಲಿ ಅಂದರು. ಆಗ ಶ್ರೀ ಗುರುಗಳು, ನಾವು ಈಗ ಮಂದಿರದ ಕಡೆಗೆ ಹೋಗೋಣ, ಫಡಕೆಯವರು ಬರುತ್ತಾರೆ. ಭಜನೆ ಆರತಿ ಆದ ಮೇಲೆ ಬಂದು ಉಪಹಾರ ಮಾಡುತ್ತಾರೆ ಎಂದು ಹೇಳಲು ಹಾಗೆ ಆಗಲಿ ಎಂದು ಹೇಳಿ ಎಲ್ಲರೂ ಮಂದಿರದ ಕಡೆಗೆ ಹೊರಟರು. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.